ಹಾಯ್, ನಮಸ್ಕಾರ ಬೆಂಗಳೂರು. ಸ್ನೇಹಿತರೆ, ಇನ್ನು ಆಟೋ ರಿಕ್ಷಾ ಚಾಲಕರು ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರ ನಡುವೆ ನಡೀತಾ ಇರುವಂಥ ಘರ್ಷಣೆಗಳು ಇನ್ನೂ ಮುಗಿದೇ ಇಲ್ಲ. ಆಗಲೇ ಇನ್ನೊಂದು ವಿಚಾರಕ್ಕೆ ತಲೆ ಹಾಕಿದೆ. ಈಗೇನಾಗಿದೆ ಅಂದರೆ, KR ಮಾರ್ಕೆಟ್ನಲ್ಲಿ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇರುವಂಥ ಜನರಿಗೆ 1982 ಇಸ್ವಿನಲ್ಲಿ ಆಗಿನ ಒಂದು ಕಾರ್ಪೊರೇಷನ್ ಏನಿತ್ತು ಅದು ಬಡವರಿಗಾಗಿ ಹಂಚಿಕೆ ಮಾಡಿದ್ದು 300 ರೂಪಾಯಿಗಳ ದರದಲ್ಲಿ ಅವ್ರಿಗೆ ನೇಮಕ ಮಾಡಿರುತ್ತೆ. 44 ವರ್ಷದಿಂದ ಆ ಬಡವರು KR ಮಾರ್ಕೆಟ್ನ ಒಂದು ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡಿಕೊಂಡು ಅವ್ರು ಏನೋ ಜೀವನೋಪಾಯಕ್ಕಾಗಿ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇರೋದು ಸತ್ಯ ಸಂಗತಿ. ಯಾರೋ ಪಬ್ಲಿಕ್ಸು KR ಮಾರ್ಕೆಟ್ನಲ್ಲಿ ಓಡಾಡಲಿಕ್ಕೆ ನಮಗೆ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ನಮ್ಮ ಒಂದು ಏನಿದೆಯೋ ಬೃಹತ್ ಬೆಂಗಳೂರು ಇವ್ರಿಗೆ ಕಂಪ್ಲೇಂಟ್ ಮಾಡಿದೆ. ಅದರ ಪ್ರಕಾರ ಈಗ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ KR ಮಾರ್ಕೆಟ್ನಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥ ಒಂದು ಜನರಿಗೆ ಸಡನ್ನಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ಸಡನ್ನಾಗಿ ಅಂಗಡಿ ತೆರವು ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನುಕೂಲವಾಗಿರೋ ಜಾಗನೇ KR ಮಾರ್ಕೆಟು. ಜೀವನ ನಡೀತಾ ಇರೋದೇ KR ಮಾರ್ಕೆಟ್ನಲ್ಲಿ. ಆ ಜಾಗ ಬಿಟ್ಬಿಟ್ಟು ಅವರು ಇಲ್ಲಿ ಇದ್ದಕ್ಕಿದ್ದಾಗೆ ಹೋಗ್ಬೇಕಾದ್ರೆ ಅವ್ರಿಗೂ ಸಮಸ್ಯೆ ಆಗುತ್ತೆ. ನಮ್ಮ ಮಾತಿಗೆ ಇವರು ರೆಸ್ಪಾನ್ಸ್ ಮಾಡಲಿಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಕೃಷ್ಣ ಬೈರೇಗೌಡರು ಮತ್ತು ಈಗಿನ ಒಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ KR ಮಾರ್ಕೆಟ್ನ ಸುತ್ತಮುತ್ತ ಅಂದರೆ ಫ್ಲೈಓವರ ತಳಭಾಗದಲ್ಲಿ ಹಾಗೂ ಚಾಮರಾಜಪೇಟೆ ಅಂಚಿನವರೆಗೂ ಹಿಟಾಚಿಗಳನ್ನ ಕರೆಸಿ ಅಂಗಡಿಗಳೆಲ್ಲ ಧ್ವಂಸ ಮಾಡಿರುವಂತಹ ವಿಚಾರ ನಿಮಗೆಲ್ಲ ತಿಳಿದೇ ಇದೆ. ನೀವೆಲ್ಲ ಸಾಮಾಜಿಕ ಜಾಲತಾಣಗಳು, TV ಮಾಧ್ಯಮಗಳು ಇವೆಲ್ಲ ನೋಡಿರ್ತಿದ್ದೀರಿ. ಅವರು KR ಮಾರ್ಕೆಟ್ನ ಒಂದು ಏನಿದೆಯೋ ಇಕ್ಕಟ್ಟಿನ ಪರಿಸ್ಥಿತಿ ಅದು ಅವರು ತೆರವು ಮಾಡಿಸಿರೋದು ನಿಜ ಅಂತಲೇ ಒಪ್ಕೊಳ್ಳೋಣ. ಯಾಕಂದರೆ ತಿರುಗಾಡಲಿಕ್ಕೆ ಸಮಸ್ಯೆ ಆಯ್ತಾಯಿತ್ತು. ಆಗ ಒಂದು ಜನಸಂಖ್ಯೆ ತುಂಬ ಕಡಿಮೆ ಇದ್ದರು, ಹೆಂಗೋ ನಡ್ಕತ್ತು. ಈಗ ವಲಸೆ ಬಂದಿರುವಂಥ ಜನರು ಸುಮಾರು ಸೇರ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಇವಾಗಲಂತೂ ಒಂದು 2 ವೀಲರು ತಳ್ಳಕ್ಕೆ ಆಯ್ತಾ ಇರಲಿಲ್ಲ. ಹಾಗಾಗಿ ಸಮಸ್ಯೆ ಇದೆ. ಸಮಸ್ಯೆಗೆ ಒಂದು ಪರಿಹಾರನ ಕಂಡುಹಿಡಿಬೇಕು ಅಂತೇಳಿ ಏಕದಮ್ಮ ಮಾಡಿದ್ದಾರೆ. ಸ್ನೇಹಿತರೆ, ಸರ್ಕಾರ ದಿಢೀರ್ನ ಕ್ರಮ ಕೈಗೊಂಡು ಬಡವರ ಮೇಲೆ ಬ್ರಹ್ಮಾಸ್ತ್ರ ಹೂಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಇವರ ನಾವು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡಿಕೊಳ್ಳಿ. ಸಾರ್ವಜನಿಕ ಸೊತ್ತು, ಸರ್ಕಾರಿ ಸೊತ್ತು, ಸಾರ್ವಜನಿಕರಿಗೆ ತೊಂದರೆ ಆದರೆ ಒಂದು ಸ್ವಲ್ಪ ಸಮಸ್ಯೆಗಳೇ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳೋಣ. ಆದರೆ ಒಂದು KR ಮಾರ್ಕೆಟ್ನ ಒಂದು ಫುಟ್ಪಾತಿನ ಮೇಲೆ ವ್ಯಾಪಾರ ಮಾಡ್ಕೊಂಡು ಅವರು ಜೀವನ ನಡೆಸ್ಕೊಂಡು ಹೋಯ್ತಾ ಇರೋದಕ್ಕೆ ಇವರು ಎಲ್ಲ ಏಕದಮ್ಮು ಈಟಚಿಗಳನ್ನ ಕರೆಸಿ ಧ್ವಂಸ ಮಾಡಿದ್ರಲ್ಲ. ಅದಕ್ಕೂ ಮೊದಲೇ ಅವರು ಯೋಚನೆ ಮಾಡಬೇಕಾದಂಥ ಒಂದು ವಿಚಾರ ಇದೆ. ನಿಮಗೆಲ್ಲ ಇಂಥ ಕಡೆ ನಿಮಗೆ ಜಾಗ ಒದಗಿಸ್ಕೊಟ್ಟಿದ್ದೀವಿ, ಅಂಗಡಿ ರೂಪದಲ್ಲಿ ನಿಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ನೀವು ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇದು ಸಾರ್ವಜನಿಕರು ತಿರುಗಾಡಲಿಕ್ಕೆ ಒಂಚೂರು ದಾರಿ ವಿಶಾಲವಾಗಿರಲಿ ಅಂತ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಾಗಲಿಲ್ವಾ?
ಅಲ್ಲ ಸ್ವಾಮಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡೋದು ಅಂದರೆ ನನಗೆ ನಗಬೇಕು ಅಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ದೊಡ್ಡವರು ಯಾರು ಏಟು ಸಿಕ್ಕಲ್ವಾ? ಎಲ್ಲ ಸಣ್ಣ ಪಣ್ಣವರು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯವರು, ರಸ್ತೆ ಬದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು, ಇವರೇ ಸರ್ಕಾರಿ ಕಣ್ಣಿಗಳಿಗೆ ಬೀಳ್ತಾ ಇರೋದು. ಆಯಿತು, ಒಪ್ಕೊಳ್ಳೋಣ. ಇದನ್ನು ರಸ್ತೆ ಅಗಲೀಕರಣ ಮಾಡಬೇಕು. ಬೀದಿ ಬದಿನಲ್ಲಿ ವ್ಯಾಪಾರ ಮಾಡ್ತಾ ಇರೋರು, ಇಂಥ ಕಡೆ ನಾವು ವ್ಯವಸ್ಥೆ ಮಾಡಿದ್ದೀವಿ, ನೀವು ಅಲ್ಲಿಗೆ ಬಾಡಿಗೆ ರೂಪದಲ್ಲಿ ಏನೋ BBMP ಏನೋ ಸರತ್ತು ಹಾಕುತ್ತೋ ಅದರಂತೆ ಇವು ನಡ್ಕೊಳ್ಳಿ ಅಂತೇಳಿ ಜಾಗ ತೋರಿಸ್ಬಿಟ್ಟು ಏನೋ ಅವ್ರಿಗೆ ಹಂಚಿಕೆ ಮಾಡಿಕೊಟ್ಟಿದ್ರೆ ಅವರು ವ್ಯಾಪಾರ ಮಾಡ್ಕೊಂಡು ಯಾಗೋ ಬಡವರು ಬದುಕಾಗ್ತಾಯಿದ್ರು ಅಂತ ನನ್ನ ಒಂದು ಲೆಕ್ಕಾಚಾರ. ಅವ್ರನ್ನ ಇದ್ದಕ್ಕಿದ್ದಾಗೆ KR ಮಾರ್ಕೆಟ್ನಿಂದ ಎಲ್ಲ ರಿಮೂವ್ ಮಾಡಿಬಿಟ್ಟು ಎಲ್ಲ ಖಾಲಿ ಮಾಡಿಸಿದ್ರೆ ಅವರು ಸಡನ್ನಾಗಿ ಹೋಗಿ ಎಲ್ಲಿ ಅಂಗಡಿ ಮಳಿಗೆಗಳನ್ನ ಎಲ್ಲಿ ಹುಡುಕ್ತಾರೆ? ಅಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಇದ್ದರೆ ಅದು ವ್ಯಾಪಾರದ ಲಕ್ಷಣವೇ ಅಲ್ಲ. KR ಮಾರ್ಕೆಟ್ನಲ್ಲಿ ಇವತ್ತೋದ್ರೂ ಎಲ್ಲ ಒಂದೇ ಕಡೆ ಸಿಗುತ್ತೆ. ಹೂವಿನಿಂದ ಹಿಡಿದು ಹಣ್ಣಿಂದ ಹಿಡಿದು ಕಾಯಿ ಕಸಿ ಎಲ್ಲ ಸಿಗುತ್ತೆ. ನಾನು ನೋಡಿದ್ದೀನಿ, ತಂದಿದ್ದೀನಿ. ಆಯಿತಾ? ಒಂದು ಸ್ವಲ್ಪ ಇಕ್ಕಟ್ಟು ಅನ್ನೋದನ್ನು ಬಿಟ್ಟರೆ ಇನ್ನೇನೂ ಸಮಸ್ಯೆ ಇಲ್ಲ. ಆದರೆ ಅದರ ಮೇಲೂ ಸರ್ಕಾರಿ ಅಧಿಕಾರಿಗಳ ಕಣ್ಣು ಬಿದ್ದು ಪಾಪ ಹೊಟ್ಟೆ ಪಾಡಿಗಾಗಿ ಅಂತ ಹೇಳಿ ಜೀವನ ಸಾಗಿಸ್ತಾ ಇರೋರ ಒಂದು ಜೀವನಕ್ಕೆ ಕಲ್ಲು ಬಂಡೆ ಏರಿದ್ದಾರೆ. ಅವರು ಸುಧಾರಿಸಬೇಕಾದ್ರೆ ಇನ್ನು ವರ್ಷಾನುಗಟ್ಲೆನೇ ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಶ್ರೀಮಂತರ ಲೆಕ್ಕಾಚಾರನೇ ಬೇರೆ, ಬಡವ್ರ ಲೆಕ್ಕಾಚಾರನೇ ಬೇರೆ. ಏನೋ 100, 150, 200, 300 ಏನೋ ಲಾಭ ಸಿಕ್ಕರೆ ಅವರು ಹೊಟ್ಟೆ ಜೀವನ ಮಾಡ್ಕೊಂಡು, ಮಕ್ಕಳ ಎಜುಕೇಷನ್ ನೋಡಿಕೊಂಡು, ತಮ್ಮ ಆರೋಗ್ಯ ನೋಡಿಕೊಂಡು ಇದೆಲ್ಲ ಹೋಗ್ತಾ ಇರ್ತಾರೆ. ಎಲ್ಲ ಶ್ರೀಮಂತರಾಗಿದ್ದಾರೆ. ಫುಟ್ಪಾತ್ನಲ್ಲಿ ಯಾವನು ಕೂತ್ಕೊಂಡು ವ್ಯಾಪಾರ ಮಾಡೋನು? ಅವರಿಗೆ ನಿರ್ಗತಿಕರಾದ ಹೊತ್ತಿಗೆ, ನಿಸ್ಸಹಾಯಕರಾದ ಹೊತ್ತಿಗೆ ಅವರು ಫುಟ್ಪಾತ್ನಲ್ಲಿ ಬೀದಿ ಬಳಿ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಸ್ನೇಹಿತರೆ, ಇವರು ಮಾಡ್ತಾ ಇರೋದು ಸರಿಯಾದ್ರೂ ಅದಕ್ಕೆ ಬದಲಿ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡಿ ಇವ್ರನ್ನೆಲ್ಲ ಅಲ್ಲಿಗೆ ಕಳಿಸಿ, ಹೊಸ ಮಳಿಗೆಗಳು ಕೊಟ್ಟಿದ್ದೀವಿ, ನೀವು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಹೆಂಗೆ ಜೀವನ ಕಟ್ಕೊಳ್ಳಿ. ಇದು ನಮಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಜಾಗ ಬೇಕು. ನೋಡಿ, KR ಮಾರ್ಕೆಟ್ನಲ್ಲಿ ಫುಲ್ ಗಲೀಜಾಗಿದೆ. ಇದು ಬೃಹತ್ ಬೆಂಗಳೂರು, ಆದ್ದರಿಂದ ಸ್ವಚ್ಛವಾಗಿರಬೇಕು, ನಾವು ಸ್ವಚ್ಛತೆ ಕಾಪಾಡ್ತಾ ಇದ್ದೀವಿ, ಆದ್ದರಿಂದ ನೀವೆಲ್ಲ ಇಂಥ ಕಡೆ ಹೋಗಿ ಅಂತೇಳಿ ದಾರಿ ತೋರಿಸಿದ್ರೆ ಕುಣ್ಕುಣಿತಾ ಹೋಗೋರು. ಈಗ ಇದ್ದಕ್ಕಿದ್ದಾಗೆ ಅಂಗಡಿಗಳನ್ನೆಲ್ಲ ಡೆಮಾಲಿಷ್ ಮಾಡಿ ಅವರು ಇಟ್ಟಿರುವಂತಹ ವಸ್ತುಗಳನ್ನೆಲ್ಲ ನಾಶ ಮಾಡಿ ನಮ್ಮ ಹೇಳೋದು ಮಾತನ್ನ ನೀವು ಕೇಳಲಿಲ್ಲ, ಆದ್ದರಿಂದ ನೀವು ಡೆಮಾಲಿಷ್ ಮಾಡ್ತೀವಿ ಅಂತೇಳಿ ಏಕಾಏಕಿ ಕ್ರಮ ತಗೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸ್ವಾಮಿ ನಮಸ್ಕಾರಗಳು. ಇದೇ ಕೆಲಸನ ಯಾರೋ ಮಿನಿಸ್ಟ್ರ್ ಕಡೆಯವರು ಯಾರೋ ಏನೋ ಪವರ್ಫುಲ್ ಪರ್ಸನ್ಸ್ಗಳು ಅಲ್ಲೇ KR ಮಾರ್ಕೆಟ್ ಒಳಗಡೆ ಅಂಗಡಿ ಇಟ್ಕೊಂಡಿದ್ದಿದ್ರೆ ನೀವು ಅವ್ರ ಅಂಗಡಿನ ತೆರವು ಮಾಡಿಸ್ತಿದ್ರ್ಯಾ? ಇಟಾಚಿ ತಂದು ಹೊಡಿಸೋಕ್ಕಾಗದ? ಪಾಪ ಬಡವರು, ನಿಸ್ಸಹಾಯಕರು, ಗತಿ ಇಲ್ಲದ ಒಂದು ಜನ, ಅವರು ಅಂಗಡಿ ಇಟ್ಕೊಳ್ಳೋಕ್ಕೆ ಗತಿ ಇದ್ದಿದ್ದರೆ ಅವರು ಫುಟ್ಪಾತ್ನಲ್ಲಿ ಬಂದು ವ್ಯಾಪಾರ ಮಾಡೋಕ್ಕೆ ಅವಶ್ಯಕತೆ ಇರ್ತೇ ಇರಲಿಲ್ಲ. ಎಲ್ಲವನ್ನ ಕೂತ್ಕೊಳ್ಳೋ ಹೋಗು ಆ ಕೊಳಕ್ನಲ್ಲಿ ಅಂದ್ಬಿಟ್ಟು ಹೇಳಿ ಎಲ್ಲ ಚೆನ್ನಾಗಿರೋ ಜಾಗದಲ್ಲಿ ಒಂದು ಅಂಗಡಿ ಇಟ್ಕೊಂಡು ಜೀವನ ಸಾಗಿಸೋರು. ಇದು ಸತ್ಯವಾದ ಮಾತು. ಸರ್ಕಾರ ದಿನೇ ಒಂದೊಂದು ಕ್ರಮಗಳು ತಕ್ಕ ಮಾಡ್ತಾ ಇದೆಯಲ್ಲ. 44 ವರ್ಷದಿಂದ ನಮ್ಮ ಒಂದು KR ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಾ ಇರೋರ ಕಣ್ಣಿಗೆ ಬೀಳೇ ಇಲ್ವೇ? ಈಗ ಇದ್ದಕ್ಕಿದ್ದಕ್ಕೆ ಬಿದ್ದುಬಿಡ್ತೇವೆ ಇವ್ರ ಕಣ್ಣುಗಳು. ಹೇಳಿ, ಸರ್ಕಾರಿ ಅಧಿಕಾರಿಗಳು ಹೇಳಿ, ಇದಕ್ಕೆ ಉತ್ತರ ಕೊಡಿ. ಸಾರ್ವಜನಿಕರು ಕೇಳ್ತಾರೆ, ಇದಕ್ಕೆ ಉತ್ತರ ಕೊಡಿ ನೀವು. ಅವರ ಹೊಟ್ಟೆಪಾಡಿಗೆ ಅವರ ಜೀವನ ಸಾಗಿಸ್ಬೇಕಾದ್ರೆ ಇನ್ನೂ ಎಷ್ಟು ವರ್ಷಗಳು ಅವ್ರಿಗೆ ಬೇಕಾಗುತ್ತೆ? ಏನು ಅವ್ರಿಗೆ ಪಕ್ಕದ ಬೀದಿಯಲ್ಲಿ ಹೋಗಿ ವ್ಯಾಪಾರ ಮಾಡಿ ಅಂತ ಹೇಳ್ತಿದ್ರಲ್ಲ, ಪಕ್ಕದ ಬೀದಿಯಲ್ಲಿ ಏನು ಸಣ್ಣ ಪಣ್ಣ ಒಂದು 5 ರೂಪಾಯಿ 10 ರೂಪಾಯಿನ ಒಂದು ಸಾಮಾನು ಇಟ್ಕೊ ವ್ಯಾಪಾರ ಮಾಡ್ತಾರೆ ಅವರು.
₹1,000 ಸಾಮಾನು ಇಟ್ಕೊಂಡು ಅವರು ವ್ಯಾಪಾರ ಮಾಡಬೇಕಾಗತ್ತೆ. ಅದರಿಂದ ಸಮಸ್ಯೆಗಳ ಜಾಸ್ತಿ. ಮತ್ತು ಅವರು ಏನೋ ಒಂದು ಸೀಟೋ ಗೀಟೋ ಏನಾದ್ರು ಹಾಕೊಂಡು ನಿರ್ಮಾಣ ಮಾಡ್ಕೋಬೇಕು ಅಂದರೆ ಅವ್ರಿಗೆ ₹10,000 ಒಂದು ₹50,000-60,000 1,00,000ವರೆಗೂ ಅವರು ಖರ್ಚನ್ನು ಮಾಡಬೇಕಾಗತ್ತೆ. ಆ ಖರ್ಚನ್ನು ಇವರು ಮಾಡೋಕ್ಕೋಗಿ ಇನ್ನೊಬ್ಬರು ತಮ್ಮ ಕೈ ಚಾಚಿ ಸಾಲ ಪಡಿಬೇಕಾಗುತ್ತದೆ. ಅವ್ರ ಜೀವನ ಪರ್ಯಂತ ಅವರು ಮಾಡಿರೋ ಸಾಲಕ್ಕೆ ಬಡ್ಡಿ ರೂಪದಲ್ಲಿ ಕಟ್ಕೊಂಡು ಹೋಗಬೇಕಾಗತ್ತೆ. ಈ ಸರ್ಕಾರ ದಿನೇ ದಿನೇ ಒಂದೊಂದು ಬೆಂಗಳೂರು ನಗರದ ವಾಸಿಗಳಿಗೆ ಈ ಥರ ತೊಡಕುಗಳನ್ನ ಮಾಡುತ್ತದಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮಗೆ ಅನಿಸುತ್ತೆ ಹೇಳಿ. ಇವರೆಲ್ಲ ನಮ್ಮ ಕರ್ನಾಟಕ ಜನತೆ. ಒಂದು ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು, ಒಂದು ಅಧಿಕಾರದ ವಹಿಸ್ಕೊಂಡು ಕೆಲಸ ಮಾಡುವಂತಹ ಆಫೀಸರ್ಸ್ಗಳಾಗಿರ್ಬೋದು, ಎಲ್ಲರ ಒಂದು ಎಲೆಕ್ಷನ್ ಟೈಮಲ್ಲಿ ವೋಟ್ ಒತ್ತಿಯೇ ನೀವು ಮುಖ್ಯಮಂತ್ರಿಗಳಾಗಿರೋದು, ಸಚಿವರಾಗಿರೋದು. ಇವ್ರು ಕಟ್ಕೊಂಡು ನಮಗೇನ ನಮ್ಮತ್ತಿಲ್ಲಪ್ಪ. ಪ್ರಜೆಗಳು ಅಂದರೆ ಪ್ರಜೆಗಳಿಗೆ, ಸಾರ್ವಜನಿಕರು ಸಾರ್ವಜನಿಕರುಗಳಿಗೆ. ಅವ್ರಿಗೇನಿದ್ದು ಅಧಿಕಾರಿಗಳು ವೋಟ್ ಹಾಕೋಕ್ಕೆ ಮಾತ್ರ ಸೀಮಿತ, ಬಗ್ಗೆ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಯಾರೂ ಅಂದ್ಕೋಬೇಡಿ. ಯಾಕಂದರೆ ಇದು ಎಷ್ಟು ಮಟ್ಟಿಗೆ ಕುತಂತ್ರ ಮಾಡ್ತಾಯಿದ್ದಾರೆ ಅಂಥೇಳಿ ನಿಮಗೆ ಗೊತ್ತಾಗಿರಬೇಕು. ಮುಂದೆ ಕಾಂಗ್ರೆಸ್ಸೇ ಬರಬಾರ್ದು, ಅವರಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಯಾರಾದರೂ ರಾಜಕಾರಣಿಗಳ ಕೈವಾಡನೂ ಕೂಡ ಇದರಲ್ಲಿ ಅಡಗಿರುತ್ತದೆ. ಅದು ಹೀಗೆ ಕೆಲಸ ಮಾಡ್ತಾ ಇರೋವಂಥ ಒಂದು ಸರ್ಕಾರದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಬೀಳ್ತಾ ಇಲ್ವೇ? ಕುತಂತ್ರಗಳು ನಡೀತಾ ಇರ್ತವೆ. ಆ ಕುತಂತ್ರಗಳ ಮಾತುಗಳನ್ನೆಲ್ಲ ಕೇಳ್ಕೊಂಡು ನೀವು ಜನರಿಗೆ, ಬಡ ಜನರುಗಳಿಗೆ ಈ ಥರ ಒಂದು ತೊಂದರೆಗಳನ್ನ ಕೊಟ್ಕೊಂಡು ಪಾಪ ಅವ್ರನ್ನೆಲ್ಲ ಖಾಲಿ ಮಾಡಿಸಿರೋದು ಎಷ್ಟು ಮಟ್ಟಿಗೆ ಸರಿ? ಅವರ ಕಣ್ಣೀರು, ಬಡವರ ಕಣ್ಣೀರು ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಸ್ವಾಮಿ, ನಾಶ ಮಾಡಿಬಿಡ್ತದೆ. ಬಡವ್ರ ಕಣ್ಣೀರು ಅಂದರೆ ಏನು ತಿಳ್ಕೊಂಡ್ರಿ? ಬಡವ ಕಣ್ಣೀರು ರಸ್ತೆ ಬದಿಲಿ ನಿಂತ್ಕೊಂಡು ಹೆಂಗಸರು ಮಕ್ಕಳೆಲ್ಲ ಅಳ್ತಾ ಗೋಳಾಡ್ತಾ ಇದ್ದಾರಲ್ಲ ಸ್ವಾಮಿ, ಅವರ ಒಂದು ಗೋಳಾಟ ನಿಮ್ಮ ಕಿವಿಗೆ ಬೀಳಲಿಲ್ವ? ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವೇ? ಹೇಳಿ. ನಾನು ನ್ಯಾಯಯುತವಾಗಿ ಮಾತಾಡ್ತಾ ಇದ್ದೀನಿ. ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಅವರು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಅವರು ಏನೋ ತೆರವು ಮಾಡಿದರೆ ಅವ್ರಿಗೆ ತಕ್ಷಣದಲ್ಲೇ ಅವರೇನು ವ್ಯಾಪಾರ ಮಾಡಲಿಕ್ಕೆ ಒಂದು ಸೂಕ್ತವಾದ ಜಾಗ ಎಲ್ಲಿ ಸಿಗುತ್ತೋ ಅದಕ್ಕೆ ಅರೇಂಜ್ ಮಾಡಿಕೊಟ್ಟು ಅವ್ರನ್ನ ಒಂದು ಅಂಗಡಿ ಒಳಗಡೆ ಕೂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ. ಇದರಿಂದ ನೂರಾರು ಒಂದು ಬಡ ಜೀವಿಗಳು ಬದುಕೋತವೆ ಅಂಥೇಳಿ ನಾನು ಈ ಮಾತನ್ನು ಸರ್ಕಾರಿ ಮಟ್ಟಕ್ಕೆ ನಾನು ಹೇಳ್ತಾ ಇದ್ದೀನಿ. ತಾವು ಈಗ ಆ ಕೆಲಸ ಮಾಡೋಕ್ಕಾಗಿಲ್ಲ, ಈ ಕೆಲಸವನ್ನು ಮಾಡಿ ಪುಣ್ಯ ಕಟ್ಕೊಡಿ. ಬಡವರು ಯಾಗೋ ಹೊಟ್ಟೆಪಾಡ ಜೀವಿಗಳು ಹೆಂಗೋ ಬದುಕೋತವೆ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನನ್ನ ಈ ವಿಡಿಯೋ ಎಷ್ಟು ಜನರಿಗೆ ಹಿಡಿಸಿದೆ, ಎಷ್ಟು ಜನರಿಗೆ ಹಿಡಿಸಿಲ್ಲ ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸು ಓಪನ್ ಆಗಿದೆ. ಆ ಕಮೆಂಟ್ ಬಾಕ್ಸ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ನನಗೆ ತಿಳಿಯುವ ಹಾಗೆ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ.